ಪ್ರಥಮ PUC ವ್ಯಾಸಂಗ ಮಾಡುತ್ತಿರೋ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ಕನ್ನಡ ವಿಷಯವಾದಂಥ ಸಾಹಿತ್ಯ ಸಂಚಲನ ಈ ಪಠ್ಯಪುಸ್ತಕದಲ್ಲಿರುವಂಥ ಪದ್ಯ, ಗದ್ಯ ಮತ್ತು ನಾಟಕಗಳನ್ನು ಅಧ್ಯಯನ ಮಾಡುತ್ತಾ ಹೋಗೋಣ. ನಾವು ಇಂದಿನ ತರಗತಿಯಲ್ಲಿ ಕಾವ್ಯಭಾಗದಲ್ಲಿರುವಂಥ 1ನೇ ಕಾವ್ಯವಾದ ದುರ್ಯೋಧನ ವಿಲಾಪ, ಈ ಕಾವ್ಯದ ಬಗ್ಗೆ, ಪದ್ಯದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಕಾವ್ಯ 1 ದುರ್ಯೋಧನ ವಿಲಾಪ, ಕವಿ ರನ್ನ. ನಾವು ಈಗ ಕವಿ ಕಾವ್ಯವನ್ನ ಪರಿಚಯವನ್ನ ಮಾಡಿಕೊಳ್ಳೋಣ. ರನ್ನ ಶಕ್ತಿ ಕವಿಯಾದಂತಹ ರನ್ನನು, ಇವನ ಕಾಲ 949. ರನ್ನ ರತ್ನಾತ್ರಯಲೊಬ್ಬನು. ರನ್ನನ ಜನ್ಮಸ್ಥಳ ಯಾವ್ದಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ. ತಂದೆ ಜಿನವಲ್ಲಭ, ತಾಯಿ ಹಬ್ಬಲಬ್ಬೆ. ಬೆಳೆಗಾರ ವೃತ್ತಿಯ ಮನೆತನದ ಇವನು ತೀವ್ರ ವಿದ್ಯಾಕಾಂಕ್ಷೆಯ ತುಡಿತದಿಂದ ಶ್ರವಣಬೆಳಗೊಳದಲ್ಲಿ ತಾತ್ಕಾಲಿಕವಾಗಿ ನೆಲೆಯನ್ನ ನಿಲ್ತಾನೆ. ದಾನ ಚಿಂತಾಮಣಿ ಆದಂಥ ಬಿರುದನ್ನು ಹೊಂದಿದಂಥ ಅತಿಮಬ್ಬೆಯ ಪ್ರೋತ್ಸಾಹ ಇವನಿಗೆ ದೊರೆಯುತ್ತದೆ. ಅಜಿತ ಸೇನಾಚಾರ್ಯರಿಂದ ವಿದ್ಯೆಯನ್ನ ಸಂಪಾದಿಸಿಕೊಂಡು ಮೊದಲ ಗಂಗರ ಮಂತ್ರಿ ಚಾವಂಡರಾಯನ ಆಶ್ರಯ ಪಡೆಯುತ್ತಾನೆ. ಗಂಗರ ಪತನ ನಂತರ ಚಾಲುಕ್ಯರ ದೊರೆ ತೈಲಪ ಹಾಗೂ ಸತ್ತಶ್ರೀಯ ಹಿರುವಬೇಡಂಗನ ಪದೆಗ ಇವನ ಆಸ್ಥಾನದಲ್ಲಿ ಕವಿಯಾಗ್ತಾನೆ. ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಇವನ ಉಪಲಬ್ಧ ಕಾವ್ಯಗಳು. ಚಂಪು ಶೈಲಿಯ ಕೃತಿಗಳಲ್ಲೊಂದಾದ ಸಾಹಸ ಭೀಮ ವಿಜಯನಲ್ಲಿ ರನ್ನನು ಪಂಪ ಕವಿಯು ಹರಿಕೇಸರಿಯನ್ನ ಸಮೀಕರಿಸಿ ಕಾವ್ಯವನ್ನ ರಚಿಸಿದಂತೆ. ಪಂಪನು ಹರಿಕೇಸರಿ ಎಂಬ ರಾಜನನ್ನ ಸಮೀಕರಿಸಿಕೊಂಡು ಪದ್ಯವನ್ನು ರಚನೆ ಮಾಡದಂತೆ, ನಾಯಕನಾಗಿ ಪದ್ಯವನ್ನು ರಚನೆ ಮಾಡದಂತೆ. ಸಾಹಸ ಭೀಮ ಎಂಬ ಬಿರುದಾಂಕಿತ ಹಿರುವಬೇಡಂಗನ ಸತ್ತಶ್ರೀಯನನ್ನು ಭೀಮನೊಂದಿಗೆ ಹೋಲಿಸಿಕೊಂಡು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವನ್ನ ಮುಖ್ಯ ಕಥಾವಸ್ತುವಾದರೂ ಇಡೀ ಮಹಾಭಾರತವನ್ನ ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಇವನ ಇಡೀ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನ ಕಾಣಬಹುದು. ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲವರನ್ನ ಕಳೆದುಕೊಂಡಂತ ದುರ್ಯೋಧನು ಯುದ್ಧ ಭೂಮಿಯಲ್ಲಿ ಶರಸಯ್ಯದಲ್ಲಿದ್ದ ತಾತ ಭೀಷ್ಮನನ್ನ ಭೇಟಿ ಮಾಡಲು, ಅಂದ್ರೆ ಬಾಣದ ಬೇಲೆ ಮಲಗಿದ್ದಂಥ ಭೀಷ್ಮನನ್ನ ಭೇಟಿ ಮಾಡಲು ಸಂಜಯನೊಡನೆ ಬರ್ತಾನೆ. ಸತ್ತು ಬಿದ್ದಿರುವ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಸಹ ಪ್ರಶಂಸಿಸ್ತಾನೆ. ಅವನ ಮನೋಧರ್ಮ ಮೆಚ್ಚುತಕ್ಕದ್ದಾಗಿದೆ. ಗುರು ದ್ರೋಣ, ತಮ್ಮ ದುಶ್ಯಾಸನ, ಮಗ ಲಕ್ಷಣ ಕುಮಾರ ಮತ್ತು ಪ್ರಾಣ ಸ್ನೇಹಿತರಾದಂಥ ಕರ್ಣನ ಕಣೆಬರಣಗಳನ್ನ ಕಂಡು ದುರ್ಯೋಧನ ಬಹಳ ದುಃಖ ಪಡ್ತಾನೆ. ಹಾಗೂ ಪ್ರಲಾಪಗಳನ್ನ ಪ್ರಸ್ತುತ ಕಾವ್ಯಭಾಗದಲ್ಲಿ ಕರುಳು ಮೆಡೆಯುವಂತೆ ಚಿತ್ರಿತವಾಗಿದೆ. ದುರ್ಯೋಧನ ವಿಲಾಪ ಆಕಾರ ಗದಾಯುದ್ಧ ಸಂಗ್ರಹ ತೀನಂ ಶ್ರೀಕಂಠಯ್ಯ ಅವರ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಪದ್ಯಭಾಗದ ಆಶಯಕ್ಕೆ ಬರೋಣ. ಯುದ್ಧ ಎನ್ನುವಂಥದ್ದು ಜೀವನಾಶಕ ವಿದ್ಯೆಯಾಗಿದೆ. ಪ್ರಭುತ್ವ ಕಾಲದಿಂದಲೂ ಕಾಲಕ್ಕೆ ಯುದ್ಧವು ಬೆಳ್ಕೊಂತಾನೆ ಬಂದಿದೆ. ಆಧುನಿಕ ಸಮಾಜವನ್ನ ಈ ಯುದ್ಧ ಅನ್ನೋದು ಭೂತ ಬಿಟ್ಟಿಲ್ಲ. ಉದಾಹರಣೆಗೆ ಹಿರೋಶಿಮಾ ಮತ್ತು ನಾಗಸಾಕಿ ದುರಂತಗಳೇ ಸಾಕ್ಷಿ. ಈಗ ಇತ್ತೀಚೆಗೆ ನಡೆದಂಥ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳು, ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳು, ಹಾಗೂ ಅಮೆರಿಕ ಮತ್ತು ಇರಾನ್ ಮತ್ತು ಇರಾಕ್ ಯುದ್ಧಗಳು, ಇವೆಲ್ಲವೂ ಸಹ ಆಧುನಿಕ ಸಮಾಜದಲ್ಲಿ ಇಂದಿಗೂ ಸಹ ಸಲ್ಕೊಳ್ತಾ ಬಿದ್ದಿದೆ. ಆದರೆ ಬುದ್ಧನಂಥ ಸಂತರೆಲ್ಲರೂ ಯುದ್ಧವನ್ನ ವಿರೋಧಿಸಿದರೂ ಯುದ್ಧ ಘೋರ ಪರಿಣಾಮವನ್ನ ಜಗತ್ತಿನ ಅಧಿಕಾರದಾಹಿಗಳು ಅರಿಯಬೇಕಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು. ಹೀಗೆ ಇರುವಂಥ ಅಧಿಕಾರಶಾಹಿಗಳು, ಅಧಿಕಾರದಾಹಿಗಳು ಎಂಬುದು ಈ ಪದ್ಯಭಾಗದ ತಿಳಿಸಿದೆ. ಹಾಗೆ ದುರ್ಯೋಧನು ಈ ಯುದ್ಧದಲ್ಲಿ ತನ್ನವರೆಲ್ಲರನ್ನು ಕಳ್ಕೊಂಡು ಪಡುವಂಥ ನೋವನ್ನ, ದುಃಖವನ್ನ ಈ ಪದ್ಯಭಾಗದಲ್ಲಿ ಮನಮುಟ್ಟುವಂತೆ ಚಿತ್ರಿತವಾಗಿದೆ. ನಾವೀಗ ಪದ್ಯಭಾಗಕ್ಕೆ ಬರೋಣ. ಉಡಿದಿರ್ದ ಕೈದು ನೆತ್ತರ ಕಡಲ ಒಳಗೆ ಅಡಿಗಡಿಗೆ ತಳಮನ್ ಹರ್ಚುರ್ತಿರೆ ಕಾಲಿಡಲ್ ಎಡೆವಡಿಯದೆ ಕುರುಪತಿ ದಡಿಗ ವೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ಉಡಿದಿರ್ದ ಮುರಿದು ಬಿದ್ದಿದ್ದ ಕೈದು ಆಯುಧಗಳು ರಕ್ತದ ಸಮುದ್ರದ ಒಳಗೆ ಪಾದ ತಳಮನ್ ಅರ್ಚುರ್ತಿರೆ ಪಾದವನ್ನ ಚುಚ್ಚುತ್ತಿರಲು ಕಾಲಿಡಲು ಆಗದೆ ಕುರುಪತಿ ದುರ್ಯೋಧನನು ಸತ್ತು ಬಿದ್ದಿದ್ದಂಥ ದೊಡ್ಡ ಗಾತ್ರದ ಹೆಣಗಳನ್ನ ಮೆಟ್ಟುತ್ತಾ ರಣರಂಗದಲ್ಲಿ ಸಾಗಿದನು. ಇಬ ಶೈಲಂಗಳನ್ ಹೇರಿ ರುದಿರ ಸ್ತೋತ್ರಗಳಂ ದಾಂಟಿ ಇಬದೋರ್ ನೀಲಲತ ಪ್ರಧಾನ ವಿಪಿನ ವಾತ್ರಂಗಳೊಳ್ ಸಿಲ್ಕಿ ಬರಂಗೈದು ಎರೆಯೈದು ಸಂಜಯ ಶಿರಸ್ಕಂದವ ಅವಲಂಬಂ ಕುರು ಪ್ರಭು ಕಂಡಂ ಶರಜಲಾರ್ಜರಿತ ಗಾತ್ರ ತಾಣಂ ದ್ರೋಣನಂ. ಇಲ್ಲಿ ದುರ್ಯೋಧನ ಹಿಬಶೈಲಂಗಳಂ ಆನೆಗಳು ಸತ್ತು ಬಿದ್ದಂಥ ಭಾರೀ ಗಾತ್ರದ ಆನೆಗಳ ಬೆಟ್ಟಗಳನ್ನ ಹೇರಿ ರಕ್ತದ ಮಡಲ್ಲಿ ರಕ್ತದ ನದಿಗಳನ್ನ ದಾಂಟಿ ಹಾಗೆ ತುಂಡಾಗಿ ಬಿದ್ದಿದ್ದಂತಹ ಆನೆಗಳ ಸೊಂಡಿಲುಗಳನ್ನ ನೀಲಿ ಕಟ್ಟಿದಂತ ಸಮೂಹವನ್ನ
ಆ ಸೊಂಡಿಲೊಳಗೆ ಸಿಲುಕಿ ಸಿಲುಕಿ ಸಿಕ್ಕಾಕೊಂಡು ಯಾವುದನ್ನು ಲೆಕ್ಕಿಸದೆ ಅತಿ ರಭಸದಿಂದ ನಡೆದು ಬಂದ ಹಾಗೆ ಆನೆಯ ಸೊಂಡಿಲುಗಳಿಗೆ ಕಾಲುಗಳು ಸಿಗಾಕೊಂಡು ಸಹ ಇದ್ಯಾವುದನ್ನು ಲೆಕ್ಕಿಸದೆ ಕುರುಪತಿ ಏರ್ತಾನೆ. ಸಂಜಯ ಶಿರಸ್ಕಂದವ ಅವಲಂಬನೆಯನ್ನ ಮಾಡ್ತಾನೆ. ಸಂಜಯನ ಹೆಗಲನ್ನ ಅವಲಂಬನೆ ಮಾಡ್ಕೊಂಡು ಕುರುಪತಿ ಕಾಣ್ತಾನೆ. ಬಾಣದ ಸಮೂಹದಿಂದ ನುಚ್ಚುನೂರಾದಂತಹ ದೇಹವನ್ನ, ಕವಚವುಳ್ಳ ದ್ರೋಣನನ್ನ ದುರ್ಯೋಧನ ನೋಡ್ತಾನೆ. ಸಂಜಯ ಅಂತಂದ್ರೆ ದುರ್ಯೋಧನ ತಂದೆಯಾದಂತಹ ಧೃತರಾಷ್ಟ್ರನ ಸಾರಥಿ ಮತ್ತು ಅವನ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾನೆ. ಹಾಗೂ ಕೌರವರ ಪರವಾಗಿ ಶಾಂತಿ ಸಂಧಾನ ಮತ್ತು ಪ್ರೀತಿಯ ಸಂಕೇತವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂಥವನು ಸಂಜಯ. ವಚನ: ಅಂತೂ ನಿಸರ್ಗ ದುಷ್ಟ ದುನ್ಮನ್ಯ ಕಚ ನಿಗ್ರಹ ಕರವಿಲುಲಿತ ಮೌಲಿಯಾಗಿರ್ತ ಭಾರಧ್ವಜ ಇರವಂ ರಾಜರಾಜಂ ನೋಡಿ. ಸ್ವಭಾವದಲ್ಲೇ ದುಷ್ಟನಾದಂತಹ ಕೆಟ್ಟನಾದಂತಹ ದುಷ್ಟದುಮ್ಯನು ದ್ರೋಣನನ್ನ ಕೊಲ್ಲಲೇಬೇಕೆಂದು ಪಣತೊಟ್ಟಿದ್ದಂತ ದುಷ್ಟದುಮ್ಯ ಈತನು ದ್ರುಪದನ ಮಗ, ದ್ರೌಪದಿಯ ಅಣ್ಣ ಈತನಾಗಿರ್ತಾನೆ. ಇವನ ಸ್ವಭಾವವೇ ಕೆಟ್ಟ ಗುಣ. ಗುರು ದ್ರೋಣಾಚಾರ್ಯರನ್ನ ಕೊಲ್ಲಲು ಹುಟ್ಟಿದಂಥವನೇ ದುಷ್ಟದುಮ್ಯನು ದ್ರೋಣಾಚಾರ್ಯರನ್ನ ತಲೆಗೂದಲನ್ನ ಹಿಡಿದು ಕುತ್ತಿಗೆಯನ್ನು ತಿರುಚಿ ಕತ್ತರಿಸಿರುತ್ತಾನೆ. ಇದನ್ನ ನೋಡಿದಂತ ರಾಜ ದುರ್ಯೋಧನ ನೋಡ್ತಾನೆ. ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪಕ್ಷಿಣಂ ಗೈದು ಬರುತ್ತಂ ಆ ದಿಶಾಭಾಗದೊಳ್ ಹರೆ ಮುಗಿದಿರ್ದ ಕಣ್ಮಲರ್ ಹಲರ್ದು ಮೊಗಂ ಕಡಿ ಹೋದ ಕೈಯುಂ ಆ ಸುರತರಮ್ಮಾಗೆ ಕರ್ಚಿರ್ದವುಡುಂ ಬೆರಸಯ್ಯ ಶರಪ್ರವಾಹ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೋಳ್ ಅಳಲ್ದಿ ಬೀಳ್ದಿನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜಿವೀರನಂ. ದುರ್ಯೋಧನ ದ್ರೋಣಾಚಾರ್ಯರನ್ನ ದುಃಖಿಸುತ್ತಾ ದ್ರೋಣಾಚಾರ್ಯರನ್ನ 3 ಸಲಿ ಅವರ ಸುತ್ತ ಪ್ರದಕ್ಷಿಣೆ ಹಾಕಿಸುತ್ತಾ ಬರುತ್ತಂ ಆ ದಿಶಾ ಅಂದ್ರೆ ದಿಕ್ಕು, ಆ ಭಾಗದಲ್ಲಿ ಮತ್ತೊಂದು ನೋಡ್ತಾನೆ ಹೆಣವನ್ನ. ಅದು ಅತಿ ಭಯಂಕರವಾಗಿರ್ತದೆ. ಹೇಗಿರ್ತಪ್ಪ ಅಂತಂದ್ರೆ ಅರೆ ಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ಕತ್ತರಿಸಿ ಹೋದಂತಹ ಕೈಗಳು ನೋಡುಗರಿಗೆ ಅತ್ಯಂತ ಭಯಾನವನ್ನುಂಟು ಮಾಡುವಂತಿದ್ದೆ. ಕಚ್ಚಿದ ಒಸಡುಗಳು ಕೂಡ್ಕೊಂಡಿದೆ. ಶತ್ರುಗಳು ಬಿಟ್ಟಂತಹ ಬಾಣಗಳಿಂದ ನುಜ್ಜುಗುಜ್ಜಾಗಿರುವಂತಹ ದೇಹ, ನೆತ್ತರ ಕಡಲಲ್ಲಿ ಮುಳುಗಿ ಬಿದ್ದಿರುವಂತಹ ಯಾರು ವೀರ ಅಂತ ನೋಡಿದ್ರೆ ಅವನೇ ಅಭಿಮನ್ಯು ಕುಮಾರ. ಇವನು ಯುದ್ಧ ಪ್ರಿಯನೇ. ವಚನ: ಆತ ಆನನ ಅಹಿಕೇತನಂ ನೋಡಿ ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಎರ್ಗಹರಿದು ಪುಗಲದ್ದಂ ಪೊಕ್ಕು ರಣಾಚಿರದೊಳ್ ಹರಿನೃಪನ್ನರ ನಿಕ್ಕಿದ ನರಸುತ ನಿನ್ನೊರಗೆ ದೊರೆಗೆ ಗಂಡರು ಮೊಳರೆ. ಅಹಿಕೇತನಾದಂತಹ ದುರ್ಯೋಧನನು ನೋಡ್ತಾನೆ, ಗುರು ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನ ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಯಾವ ವೀರನಿಂದಲೂ ಸಹ ಸಾಧ್ಯವಿಲ್ಲ. ನೀನು ಅದನ್ನ ಭೇದಿಸಲು ಹೊರಟಿದೆಯಾ? ಆದರೆ ಇದಕ್ಕೆ ಸಮರ್ಥನಾದವನೇ ಅರ್ಜುನ. ಅವನನ್ನ ಬಿಟ್ಟರೆ ನೀನು ಚಕ್ರವ್ಯೂಹವನ್ನ ಭೇದಿಸಲು ಯುದ್ಧದ ರಣರಂಗದೊಳಗೆ ಪ್ರವೇಶಿಸಿ ಅನೇಕ ಅಸಂಖ್ಯಾತ ಶತ್ರುರಾಜರನ್ನ ಸೋಲಿಸಿದ್ಯಾ, ಸಂಹರಿಸಿದ್ಯಾ. ನೀನು ನರಸುತನೇ, ಅರ್ಜುನನ ಮಗನೇ. ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವಂತ ಯಾವ ಪರಾಕ್ರಮಿಯೂ ಇದ್ದಾರೆಯೇ ಎಂದು ದುರ್ಯೋಧನ ಹೇಳ್ತಾನೆ. ಅಸಮಬಲ ಭವದಿಕ್ರಮಂ ಅಸಭವಂ ಪೆರರ್ಗೆ ನಿನ್ನನ್ ಆನನ್ ಇನಿತಂ ಪ್ರಾರ್ಥಿಸುವೇನ್ ಅಭಿಮನ್ಯು ನಿಜ ಸಹಸೈ ಏಕದೇಶನ್ ಅನುಮರಣ ಮೇ ಎಮಗಕ್ಕೆ ಗಡ. ವಚನ: ಎಂದಾತ್ಮಗತದೊಳ್ ಬಗೆದು ಅಂದ ಅಭಿಮನ್ಯುಗೆ ಕೈಗಳಂ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನುಂ ಉದ್ಗತ ಕಂಠನಾಗಿ ತದ ಹಾಸನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾಂತಾರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ನೀನು ಅಸಮಬಲ, ನಿನ್ನ ಕಾರ್ಯ ಪರಾಕ್ರಮ, ನೀನು ಆದಂತಹ ಸಾಹಸಿ. ನಿನ್ನ ಪರಾಕ್ರಮ ಬೇರೆಯವರಲ್ಲಿ ಗಿಂತ ಹೆಚ್ಚಾಗಿರುವಂತದ್ದು. ನಿನ್ನ ಸಾಹಸಕ್ಕೆ ಸದೃಶವಾದಂತಹ ಸಾಹಸವು ನಿನ್ನವಾಗಿದೆ. ಮರಣಕ್ಕೆ ಅನುಗುಣವಾದಂತಹ ಬದಲು ನೀನು ನಿನ್ನ ಕಾರ್ಯದಿಂದ ಬಲು ಸಾಹಸಿ. ನಿನ್ನ ಪರಾಕ್ರಮ ಒಂದು ಅಂಶವಾಗಿದೆ. ಅನುರೂಪವಾದಂತಹ ಮರಣ ನಿನ್ನ ಸಾಹಸಕ್ಕೆ ಸದೃಶ್ಯವಾದ ಸಾಹಸವು. ನಿನ್ನ ಮರಣಕ್ಕೆ ಅನುಗುಣವಾದ ಮರಣವು ನನಗೆ ಲಭಿಸುವಂತಾಗಲಿ ಎಂದು ತನ್ನ ಆತ್ಮದೊಳಗೆ ಒಳ್ಳೆಯದನ್ನ ಬಗೆದು ಅಭಿಮನ್ಯುವಿಗೆ ಕೈಗಳನ್ನ ಮುಗಿದು ಬರ್ತಾನೆ. ತನ್ನ ಮಗನಾದಂತ ಲಕ್ಷಣ ಕುಮಾರವನ್ನ ನೆನೆತಾನೆ. ತನ್ನ ಮನಸ್ಸಲ್ಲೂ ಸಹ ಕಟ್ಟಿಗೊಳ್ಳುತ್ತಾ ಗಂಟಲು ತ್ಯಾವಗೊಳ್ಳುತ್ತದೆ, ಗಂಟಲೆಲ್ಲ ಬಿಗಿಕೊಳ್ಳುತ್ತದೆ. ದುಃಖ ಶೋಕಧಾರಿತನಾಗುತ್ತಾನೆ. ಮನಸ್ಸಿನೆಲ್ಲ ದುಃಖವೆಲ್ಲ ಆವರಿಸಿಕೊಳ್ಳುತ್ತದೆ. ಅದಕ್ಕೆ ಸ್ವಲ್ಪ ಹತ್ತಿರ ಪ್ರದೇಶದಲ್ಲಿ, ಅಸನ್ನ ಪ್ರದೇಶದೊಳ್ ಸ್ವಲ್ಪ ಪಕ್ಕದಲ್ಲಿ ತನ್ನ ಮಗನಾದಂಥ ಪುತ್ರನಾದಂಥ ಲಕ್ಷಣ ಕುಮಾರನು ಬಿದ್ದಿರುವುದನ್ನ
ತಿರುಗಿ ನೋಡ್ತಾನೆ. ಗಾಂಧಾರಿ ದುರ್ಯೋಧನ ಭಾನುಮತಿ ನಂದನ ವರದಾರವಿಂದಾರಂ ನೋಡಿ ರಕ್ತದ ಮಡಿನಲ್ಲಿ ತನ್ನ ಮಗನಾದಂತ ಲಕ್ಷಣ ಕುಮಾರನು ಬಿದ್ದಿರುವುದನ್ನ ದುರ್ಯೋಧನ ಕುರುಪತಿ ನೋಡ್ತಾನೆ. ಜನಕಂಗೆ ಜಲಾಂಜಲಿಯಂ ತನು ಬೌವಂ ಕೊಡುವುದು ಉಚಿತಂ ಹಾದುಗೆಟ್ಟಿ ಈಗಳ್ ನಿನಗಾಂ ಕೊಡುವಂತ ಹಾದುದೆ ತನುಜ ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ. ತನ್ನ ಮಗನನ್ನ ನೆನೆಸಿಕೊಂಡು ತನ್ನ ಮಗ ಹೋರಾಡಿ ರಣರಂಗದಲ್ಲಿ ರಕ್ತದ ಮಡಿಲಲ್ಲಿ ಬಿದ್ದಿರ್ತಾನೆ. ಇದನ್ನ ನೋಡಿದಂತ ಕುರುಪತಿ ದುರ್ಯೋಧನ, ನೀನು ತಪ್ಪು ಮಾಡಿದೆ ಮಗನೇ. ತಂದೆಗೆ ದರ್ಪಣವನ್ನ ಬಿಡುವುದು ಅದು ಮಗ ಕೊಡುವುದು ಲೋಕ ನಿಯಮ. ಅದನ್ನ ಬಿಟ್ಟು ನಾನು ನಿನಗೆ ತಿಲೋಕವನ್ನ ಕೊಡುವಂತಾಯಿತೆ. ನೀನೇಕೆ ಈ ನಿಯಮವನ್ನ ಈ ಕ್ರಮವನ್ನ ಅದಲು ಬದಲು ಮಾಡಿಬಿಟ್ಟೆ ಎನ್ನುತ್ತಾ ತನ್ನ ದುಃಖವನ್ನ ತೋಡ್ಕೊಂತಿರ್ತಾನೆ. ವಚನ ಎಂದು ಪಶ್ಚಾತ್ತಾಪಂ ಗಯ್ಯೆ ಸಂಜಯಂ ಸಂತೈಸಿ ಮುಂದೊಯ್ಯ ಭೀಮಸೇನನ ಗದಾ ಪರೀಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನ್ ಇದ್ದಳೆಯಂ ಕುರುರಾಜನ್ ಎಯ್ದು ಒಂದ ಆಗಳ್. ತನ್ನ ಮನಸ್ಸಿನಲ್ಲಿ ಆದಂತಹ ನೋವನ್ನ ಸಂತೈಸ್ತಾನೆ ಸಂಜಯ. ಮುಂದೆ ಹೋದಂತೆ ಭೀಮನ ಗದೆಯ ಆರ್ಭಟಕ್ಕೆ ಒಡೆದ ತಿಂದು ರುಧಿರ ರಕ್ತದ ಪ್ರವಾಹದಲ್ಲಿ ಮಡಿಲಲ್ಲಿ ಬಿದ್ದಿದ್ದಂತ ಯುವರಾಜನಾದಂತ ದುಶ್ಯಾಸನ ಇರುವ ಕಡೆ ದುರ್ಯೋಧನು ಕುರುರಾಜ ಹೋಗುತ್ತಾನೆ. ನಿನ್ನಂ ಕೊಂದಂ ಗಡಮೊಳ ನಿನ್ನಂ ಕೊಂದಾವನ್ ಹಿಕ್ಕಿ ಕೊಲ್ಲದೆ ಮಾಂಡ್ದ ಆನಿನಿಯಂ ಮೊಳೆಂ ಗಡಸಾಲದೆ ನಿನ್ನಯ ಕೂರ್ಮಿಗಿದೆಂ ಇದೆನ್ನ ಸೋದರ್ಮಿಕಿಗೆಂ. ದುರ್ಯೋಧನ ತಮ್ಮನಾದಂತ ದುಶ್ಯಾಸನು ರಕ್ತದ ಮಡಿಲಿನಲ್ಲಿ ಬಿದ್ದಿರೋದು ನೋಡಿ ತನ್ನ ನೋವನ್ನ ಪಶ್ಚಾತ್ತಾಪವನ್ನ ಪಡ್ತಾ ಇರ್ತಾನೆ. ನನ್ನಿಂದ ಈ ತಪ್ಪು ಘೋರ ಅನ್ಯಾಯವಾಯ್ತಲ್ಲ. ನಿನ್ನನ್ನ ಕೊಂದಂಥ ಭೀಮಸೇನನು ಈಗಲೂ ಬದುಕಿರುವಾಗ ಆತನನ್ನ ಹೊಡೆದುಕೊಳ್ಳದೆ ಬಿಟ್ಟೆನೆ ನಾನು ಇನ್ನೂ ಜೀವಿಸಿದ್ದೇನಲ್ಲ. ನೀನು ನನ್ನ ಮೇಲಿಟ್ಟಿರುವಂತ ಪ್ರೀತಿ, ನಾನು ನಿನ್ನಲ್ಲಿ ತೋರುತ್ತಿದ್ದ ಸೋದರ ವಾತ್ಸಲ್ಯಕ್ಕೂ ತಕ್ಕಂತೆ ನಾನು ವರ್ತಿಸಿದ್ದೇನೆ. ಆದರೆ ಈ ಸೇಡಿಗೆ ಸೇಡನ್ನ ತೀರಿಸಿ ಹೋದಿನಲ್ಲ, ಇದು ನನ್ನಂತವನಿಗೆ ಉಚಿತವೇ? ಅದು ಸಮರ್ಥವಲ್ಲ ಎಂದು ತನ್ನ ನೋವನ್ನ ಪಡ್ತಾನೆ. ತನ್ನ ನೋವನ್ನ ತಮ್ಮನಾದ ದುಶ್ಯಾಸನನ ಮುಂದೆ ತೋಡ್ಕೊಳ್ತಾನೆ. ಜನನೀ ಸ್ತನ್ಯಮನ್ ಹೊಂಡೇನ್ ಆಂ ಬಳಿಕೆ ನೀಂ ಸೋಮಾಮೃತಮಂ ದಿವ್ಯ ಭೋಜನಮಂ ಎಂಬಿ ಇಂತಿವನ್ ಕುಂಡೆನಾಂ ಬಳಿಕೆ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯ ಉಲ್ಲಂಘನಂ ಆದುದಿಲ್ಲ ಮರಣಕ್ಕೆ ಏನಿಂ ಹಿಂದೆ ನೀಂ ಮುಚ್ಚಿದೈ ಮನೆಯೋಳ್ ಸೂಳ್ ತಡಮಾಯ್ತಿದೆ ಒಂದೇ ಎಡೆಯೋಳಂ ಆ ವತ್ಸ ದುಶ್ಯಾಸನ. ತಮ್ಮ, ನಾನು ತಾಯಿಯಾಲ ಎದೆಯ ಕುಡಿದ ಮೇಲೆ ನೀನು ಕುಡಿದೆ. ಸೋಮರಸವನ್ನು ಸುಖವನ್ನ ಭೋಜವನ್ನ ಅನುಭವಿಸಿದ ಮೇಲೆ ನೀನು ಆ ಭೋಜನವನ್ನ ಅನುಭವವನ್ನ ಪಡೆಯುತ್ತಿದ್ದೆ. ನೀನ್ ಬಾಲ್ಯದಿಂದಲೂ ಸಹ ಇಲ್ಲಿಯೂ ಸಹ ನೀನು ವಿನಯದಿಂದ ನಡ್ಕೊಂಡಿದ್ದೀಯ, ಅವಿಧೇಯನಾಗಿ ವರ್ತಿಸಿದೆಯಲ್ಲ. ಆದರೆ ಯುದ್ಧದಲ್ಲಿ ಸಾವನ್ನಪ್ಪುವುದಕ್ಕೆ ನನಗಿಂತ ನೀನು ಮೊದಲಿಗನಾದೆಯಲ್ಲ. ಅದೇಕೆ ಈ ಒಂದು ಮುಂಚಿತವಾಗಿ ಮಾಡಿದೆನಲ್ಲ. ಏ ತಮ್ಮ ದುಶ್ಯಾಸನ, ಈ ಸರದಿಯನ್ನ ನೀನು ಮೀರಿದೆಯಲ್ಲ ಎಂದು ತಮ್ಮನಲ್ಲಿ ದುಃಖವನ್ನ ತೋಡ್ಕೊಡ್ತಾನೆ, ಕೇಳ್ಕೊಂತಾನೆ. ಎಂದು ವಿಪ್ರ ಆಲಾಪಂಗೈದು ತನ್ನ ತಮ್ಮನ ಕಳೆಬರವಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜರಾಜನಂ ನೋಡಿ ಬಾಷ್ಪವಾರಿ ದಾರ ಸ್ಫೂರಿತ ಆಲೋಚನ ಅನುಮಾಗಿ ಆನುಂ ದುಶ್ಯಾಸನಂ ನೀನ್ ಮೂವರೆ ದಲಾತನುಂ ಕಳಿದ ಬಳಿಕೆಂ ಆಂ ನೀನೇ ದಳಿಗಳ್ ನೀನು ಮಗಳ್ತೆ ಎತ್ತವೋದೆಯಂ ಅಂಗಾಧಿಪತಿ. ಆನುಂ ದುಶ್ಯಾಸನಂ ಅಂಗಾಧಿಪತಿ ಅಂದ್ರೆ ಕರ್ಣ, ಸೂರ್ಯ ಪುತ್ರ ಕರ್ಣ, ಅಂಗ ದೇಶದ ರಾಜ ಕರ್ಣ. ತನ್ನ ತಮ್ಮನ ಕಳೆಬರವನ್ನ ನೋಡಲಾರದೆ ಅಲ್ಲಿಂದ ಹೊರಟಂತ ದುರ್ಯೋಧನ ಹೊರಟು ದಿನಕರ ಸೂರ್ಯ ರಾಜನನ್ನು ನೋಡಿ ಅವನ ಕರ್ಣನನ್ನು ನೋಡಿ ರಾಜನಲ್ಲಿ ತನ್ನ ಕಣ್ಣಿನಿಂದ ಬಾಷ್ಪಾಗ್ನಿಯು ತಡ ಮಾಡದೆ ನದಿ ಹರಿಯುವಂತೆ ಹರಿದು ನೋಡ್ತಾನೆ. ಹರಿಯುತ್ ಕಣ್ಣಿನಲ್ಲಿ ದುಃಖ ಧುಂಧುಂಬಿ ಬರ್ತದೆ. ನಾನು ದುಶ್ಯಾಸನ, ನೀನು ನಾವು ಮೂವರೇ ತ್ರಿಮೂರ್ತಿಗಳಿದ್ದಂತೆ. ದುಶ್ಯಾಸನು ಸಾವಿನ ಬಳಿಕ ನಾವಿಬ್ಬರಲ್ಲವೇ ಉಳಿದವರು. ಈಗಲಾದ್ರೂ ನನ್ನನ್ನ ಬಿಟ್ಟು ಎಲ್ಲಿಗೆ ಹೊರಟೆ ಹೋದೆ ಕರ್ಣ ಎಂದು ಕರ್ಣನಲ್ಲಿ ದುರ್ಯೋಧನ ಬೇಡ್ಕೊಂತಾನೆ. ಇನ್ನ ಕೆಳೆಯಂ ಸುಯೋಧನಂ ನೋಡದೆ ನುಡಿಯದೆ ಹಪ್ಪಿಕೊಳ್ಳದೆ ಬೆಸನನೆ ಎನ್ನದೆ ಜಿಯಾ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರನ್ ಹರ್ಪಿದೈ ಅಂಗಾಧಿಪತಿ. ದುರ್ಯೋಧನ, ನಿನ್ನ ಗೆಳೆಯನಾದಂಥ ದುರ್ಯೋಧನನ್ನ ನೀನು ಯಾಕೆ ನೋಡ್ತಿಲ್ಲ? ನನ್ ಜೊತೆ ಏನಕ್ಕೆ ಮಾತಾಡ್ತಿಲ್ಲ? ನನ್ನನ್ನ ಅಪ್ಪಿಕೊಳ್ಳದೆ ನನ್ನನ್ನ ಏನು ಕೇಳದೆ ಜಿಯಾ ಎನ್ನದೆ ನನ್ನ ಅಪ್ಪಣೆಯನ್ನ ಏಕೆ ನೀನು ಕೇಳುತ್ತಿಲ್ಲ? ಸ್ವಾಮಿ ಅಂತ ನೀನು ಏಕೆ ನನ್ನ ಕರೆಯುತ್ತಿಲ್ಲ? ಏಕೆ ಉಸಿರನ್ನ ಬಿಟ್ಟು ಹೋದೆ? ಏಕೆ ಇಷ್ಟೊಂದು ಮೌನ? ಎಲ್ಲಿ ನಿನ್ನ ಉಸಿರನ್ನು ಏಕೆ ಬಿಟ್ಟು ಹೋದೆ ಅಂಗಾಧಿಪತಿ ಕರ್ಣ ಎಂದು ಕರ್ಣನ ಮುಂದೆ ತನ್ನ ನೋವನ್ನ ಹೇಳ್ಕೊಂತ ಇರ್ತಾನೆ. ಕರ್ಣನನ್ನ ಎಬ್ಬಿಸಲು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಅನುತ್ರಂ ಲೋಭಂ ಭಯಂ ಎಂಬಿನಿತ್ತಂ
ನೀನಿರ್ದ ನಾಡೊಳ್ ಇರ್ಕುಮೆ ರವಿನಂದನ ನನ್ನೀ ಚಾಗಂ ಅಣ್ಮೆಯಂ ಎಂಬ ಇನಿತರ್ಕಂ ನೀನೆ ಮೊತ್ತ ಮೊದಲಿಗನಾದೈ. ನೀನು ಇರುವಂಥ ದೇಶದಲ್ಲಿ ಯಾವುದೇ ಅಂತ ಸುಳ್ಳು, ಭಯ, ಅಂಜಿಕೆ ಯಾವುದು ಸಹ ನೀನು ಸತ್ಯ, ತ್ಯಾಗ, ಪರಾಕ್ರಮಗಳಿಗೆ ಮೂಲ ಪುರುಷನಾದನು ನೀನೇ ಮೊದಲಿಗನು ಎನ್ನುತ್ತಾ ಸುಯೋಧನ ಅಂದ್ರೆ ದುರ್ಯೋಧನನ ಸುಯೋಧನ ಎಂದು ಸಹ ಕರೆಯುತ್ತೇವೆ. ಸಾಧ್ಯವಿಲ್ಲ ಎಂದು ಕೇಳ್ತಾನೆ. ಪರಾಕ್ರಮಕ್ಕೆ ನೀನೇ ಮೊದಲಿಗನಾದಂಥವನು. ಆನರಿವೆಂ ಪೃಥೆಯ ಹರಿವಳ್ ದಾನವರಿಪುವ ಹರಿವನ್ ಅರ್ಕನ್ ಹರಿವಂ ದಿವ್ಯಜ್ಞಾನಿ ಸಹದೇವನ್ ಹರಿವಂ ನಿನ್ ಆರ್ಗೆಂ ಆರುಂ ಹರಿಯನ್ ಹಳಿಯರಂ ಹಂಗಾಧಿಪತಿ. ನೀನು ಯಾರೆಂಬುದು, ನೀನು ಯಾರ ಮಗ ಎಂದು ನನಗೆ ತಿಳಿದಿದೆ. ನಿನ್ನ ರಹಸ್ಯ ನನಗೆ ತಿಳಿದಿದೆ. ಆದ್ರೆ ಕುಂತಿಗೆ ತಿಳಿದಿಲ್ವಾ? ದಾನವರಿಪು ಕೃಷ್ಣನಿಗೆ ತಿಳಿದಿದೆಯಲ್ಲ. ಅರ್ಕ ಸೂರ್ಯದೇವನಿಗೆ ತಿಳಿದಿದೆಯಲ್ವಾ? ಜ್ಞಾನ ದಿವ್ಯಜ್ಞಾನಿ ಆದಂಥ ಸಹದೇವನಿಗೆ ತಿಳಿದಿಲ್ವಾ? ಮತ್ತು ನಾನು ಉಳಿದವರಿಗೂ ಸಹ ನಿನ್ನ ಜನ್ಮ ವೃತ್ತಾಂತವು ತಿಳಿದಿಲ್ವೇ ಅಂಗಾಧಿಪತಿ? ಕರ್ಣನ ಜನ್ಮ ರಹಸ್ಯವನ್ನ ತಿಳಿಸ್ತಾ ದುಃಖಿಸ್ತಾನೆ. ನಮಗೆ ಇಷ್ಟು ಜನಕ್ಕೆ ಯಾರಿಗೂ ಬಿಟ್ಟು ಸಹ ನಿನ್ನ ಜನ್ಮ ರಹಸ್ಯ ತಿಳಿದಿಲ್ಲ ಎಂದು ದುಃಖವನ್ನ ಪಡುತ್ತಾನೆ. ನೀನುಳ್ಳೊಡೆ ಉಂಟು ರಾಜ್ಯಂ ನೀನುಳ್ಳೊಡೆ ಪಟ್ಟಂ ಉಂಟು ಬೇಳ್ಕೊಡೆಯಂ ಉಂಟೈ ನೀನುಳ್ಳೊಡೆ ಉಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲ ಮೊಳವೆ ಅಂಗಾಧಿಪತಿ. ಅಂಗರಾಜ ಕರ್ಣ ಕೇಳು, ನೀನಿದ್ರೆ ನನಗೆ ರಾಜ್ಯ ಇದ್ದಾಗೆ, ನೀನಿದ್ರೆ ಸಹ ಅರಸನ ಒತ್ತಿಗೆ ಮತ್ತು ಬಿಳಿಯ ಕೊಡೆ ಇದ್ದಾಗೆ, ಬಿಳಿಯ ಛತ್ರ ಇದ್ದಾಗೆ, ನೀನಿದ್ರೆ ಸಹ ಈ ಸಿಂಹಾಸನ, ನೀನಿಲ್ಲದಿದ್ರೆ ಈ ಎಲ್ಲಾ ಪರಂಪರಾಗತವಾದಂತಹ ವಂಶವು ಎಲ್ಲವೂ ಇದೆ, ನೀನಿಲ್ಲದೆ ಬಳಿಕ ಇವೆಲ್ಲವೂ ನನಗೆ ಏತಕ್ಕೆ ಅಂತ ದುರ್ಯೋಧನ ಕರ್ಣನ ಮುಂದೆ ದುಃಖಿಸ್ತಾನೆ. ಹರಿಬೇಡೆ ಕವಚಂ ನೀನ್ ಹರಿಯದತ್ತೈ ಕೊಂತಿ ಬೇಡೆ ಬೇಗಡೆ ಕೊಟ್ಟೈ ಪುರಿಗಣೆಯಂ ನಿನಗೆಣೆ ಕಸವರಗಲಿ ಮೇಯ್ಗಲಿಯಂ ಅವನಂ ಅಂಗಾಧಿಪತಿ. ಸಾಕ್ಷಾತ್ ಇಂದ್ರನೇ ವೇಷ ಧರಿಸ್ಕೊಂಡು ಬಂದು ನಿನ್ನ ಮೈಗೆ ಅಂಟಿಕೊಂಡಿದ್ದಂತ ಕವಚವನ್ನ ಕೈ ಒಡ್ಡಿ ಬೇಡದಾಗ ನೀನು ಇಂದು ಮುಂದೆ ನೋಡಿದ್ರೆ ಸಹ ಸ್ವತಃವಾಗಿ ಕತ್ತರಿಸ್ಕೊಟ್ಟೆಯಲ್ಲ. ಕೃಷ್ಣನು ಕುಂತಿಗೆ ಹೇಳಿದ ಆಜ್ಞೆಯಂತೆ ಬಂದು ಪುರಿಗಣೇನ್ ದಿವ್ಯಾಸ್ತ್ರವನ್ನ ಬೇಡದಾಗ ಹೆದರದೆ ಅದನ್ನ ಕೊಟ್ಟೆಯಲ್ಲ. ನಿನ್ನಂತ ಕಸವರಗಲಿ, ನಿನ್ನಂತ ದಾನಶೂರನಾದಂತ ಪರಾಕ್ರಮಿ ಬೇರೆಯವನಾರೋ ಇದ್ದಾನೆ ಎಂದು ಕರ್ಣನ ಮುಂದೆ ಹೇಳ್ತಾನೆ. ಎಂದು ಶೋಕಾದಂ ಕರ್ಣ ವಿರಹಿತನ್ ಅಪ್ಪುದರೆಂ ಸಕ್ರಂದನಂದನಂಗೆ ಮುಳಿದು ಶರಶಯನಗತನಾಗಿರ್ಪ ನದಿ ನಂದನನ ಚರಣಾರವಿಂದ ವಂದನಂ ಗೆಯಲೆಂದು ಗಾಂಧಾರಿ ನಂದನನ್ ಎಯ್ದು ವಂದಂ. ಇತ್ತ ಶೋಕಾಂಧನಾಗಿದ್ದ ದುರ್ಯೋಧನ ಕರ್ಣನು ಯಾವುದೇ ರೀತಿಯ ವರ್ತನೆಯನ್ನ ಮಾಡದೆ ಅವನನ್ನ ಒಪ್ಪಿಕೊಳ್ತಾ ಸಕ್ರಂದನ ನಂದನಾದಂತ ಅರ್ಜುನನ ಮೇಲೆ ಕೋಪವನ್ನ ಮಾಡ್ಕೊಳ್ತಾ ಶರಶಯನ ಅಂದ್ರೆ ಬಾಣದ ಮಂಚದ ಮೇಲೆ ಮಲಗಿರ್ದಂತ ನದೀನಂದನ ಭೀಷ್ಮನನ್ನ ಕಾಣಲು ಗಾಂಧಾರಿ ನಂದನನ್ ಅಂತ ದುರ್ಯೋಧನನು ಎದ್ದು ಮುಂದೆ ಬರುತ್ತಾನೆ. ಈ ಪದ್ಯಭಾಗದ ಮುಖ್ಯ ಆಶಯ ಏನನ್ನ ಹೇಳ್ತಿದೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಮಮತೆ ಮತ್ತು ಮಮಕಾರ ಹಾಗೂ ವಾತ್ಸಲ್ಯ ಮನೋಭಾವಗಳು ಇರುತ್ತವೆ. ಆದರೆ ಅವರು ಒಪ್ಪಿಕೊಂಡಿರುವಂಥ ವ್ಯಕ್ತಿಗಳ ಮೇಲೆ ಹೊರತು ತಮ್ಮ ವೈರಿಗಳ ಮೇಲಲ್ಲ. ಆದರೂ ತಮ್ಮ ವೈರಿಗಳಾಗಿದ್ದರೂ ಸಹ ಅವರಲ್ಲಿ ಮಮಕಾರದ ಭಾವನೆಯು ಬರುವುದು ಉಂಟು. ಏಕೆಂದರೆ ತನ್ನ ವೈರಿ ಸಾಮ್ರಾಜ್ಯದ ಯುವರಾಜನಾದಂಥ ಅಭಿಮನ್ಯುವಿನ ಕಳೆಬರಹವನ್ನ ನೋಡಿ ಅವನ ನೀನು ವೀರ ಪರಾಕ್ರಮಿ, ನಿನ್ನಂತ ಮರಣವು ನನಗೆ ಬರಲಿ, ನೀನು ನಮ್ಮ ಗುರು ದ್ರೋಣಾಚಾರ್ಯರು ರಚಿಸಿದಂತ ಚಕ್ರವ್ಯೂಹದ ಅಲ್ಲಿ ಬಳಿಗೆ ಬಂದು ಅದನ್ನ ಭೇದಿಸಲು ಹೊರಟಿದ್ದೀಯ, ನೀನು ವೀರ ಯೋಧನೆ ಎಂಬುದನ್ನ ಇಲ್ಲಿ ಹೇಳ್ತಾನೆ. ಹಾಗೆ ತನ್ನವರನ್ನ ಕಳ್ಕೊಂಡಂತ ದುರ್ಯೋಧನನು ಪಡುವಂತ ದುಃಖ ದುನ್ಮಾನಗಳನ್ನ ಈ ಪದ್ಯ ಭಾಗವು ಮನಮುಟ್ಟುವಂತೆ, ಪ್ರತಿ ಕಲ್ಲು ಬಂಡೆ ಅಂತ ಮನಸ್ಸಿರುವಂತಹ ವ್ಯಕ್ತಿಗಳು ಸಹ ಈ ರೀತಿ ಘೋರ ಅನ್ಯಾಯವು ಇಂಥ ವ್ಯಕ್ತಿಗೆ ಆಗಬಾರತ್ತ, ಈ ಮೃದು ಸ್ವಭಾವದವನು ಎಂಬುದನ್ನು ಹಿಂಬಿಸುವಂಥ ಭಾವನೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಬರುವುದು ಉಂಟು. ಈ ಕತೆ ಮಹಾಭಾರತದಲ್ಲಿ ಒಂದು ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿರುವಂತಹ ಒಂದು ಸಣ್ಣ ತುಣುಕಾಗಿದೆ. ಕವಿ ಶಕ್ತಿ ಕವಿಯಾದಂತಹ ರನ್ನ ನಮ್ಮ ಮುಂದೆ ಮನೋಗ್ರಹವಾಗಿ ಮನ ಮುಟ್ಟುವಂತೆ ಚಿತ್ರ ರೂಪಿಸಿರುವುದು ಈ ಕಾವ್ಯ ಭಾಗದ ಒಂದು ಅಂಶವಾಗಿದೆ.